ಇವತ್ತಿನ ಈ ವಿಡಿಯೋದಲ್ಲಿ ಫೋನ್ಪೇ ಕಾರ್ಡನ್ನು ನಿಮಗೆ ಯಾವ ರೀತಿಯಾಗಿ ಇರುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೇನೆ. ಮತ್ತು ಇದು ಫೋನ್ಪೇ ಕಾರ್ಡನ್ನು ಯಾವ ರೀತಿಯಾಗಿ ಅಪ್ಲೈ ಮಾಡೋದು ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಆ ವಿಡಿಯೋನ ನೋಡಿಲ್ಲದಿದ್ದರೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ. ಮತ್ತು ಎಲ್ಲ ರಿಲೇಟೆಡ್ ವಿಡಿಯೋಗಳ ಲಿಂಕನ್ನು ಕೂಡ ಒಂದು ಪ್ಲೇಲಿಸ್ಟ್ ಮಾಡಿದ್ದೇನೆ ಫೋನ್ಪೇದು. ಅದನ್ನು ಕೂಡ ನೀವು ತಿಳ್ಕೊಂಡು ಕಂಪ್ಲೀಟ್ ಸೀರೀಸನ್ನು ನೋಡಿಕೊಂಡು ಇದನ್ನ ಅಪ್ಲೈ ಮಾಡಿ. ಮತ್ತು ಮೊದಲನೇದಾಗಿ ಈ ಕಾರ್ಡನ್ನು ನೀವು ಆನ್ಲೈನ್ನಲ್ಲಿ ಅಪ್ಲೈ ಮಾಡಿ ಕೇವಲ ಒಂದು 7 ರಿಂದ 8 ದಿನಗಳ ಒಳಗಾಗಿ ನಿಮಗೆ ಬ್ಲೂ ಡಾಟ್ ಅಥವಾ ಡೆಲಿವರಿ ಮುಖಾಂತರ ನಿಮಗೆ ಸಿಗುತ್ತೆ. ಈಗ ಕಾರ್ಡು ಯಾವ ಥರ ಇರುತ್ತೆ, ಏನೇನಿರುತ್ತೆ ವೆಲ್ಕಮ್ ಕಿಟ್ಟಲ್ಲಿ ನೋಡೋಣ. ಮೊದಲದಾಗಿ ಇದನ್ನು ಓಪನ್ ಮಾಡ್ತೇನೆ. ಓಪನ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಒಂದು ಕಾರ್ಡ್ ಶೋ ಆಗುತ್ತೆ. ಅದೇ ರೀತಿಯಾಗಿ ಒಂದು QR ಕೋಡ್ ಇರುತ್ತೆ. ಅದರಿಂದನೇ ನೀವು ಅದನ್ನು ಆ್ಯಕ್ಟಿವೇಷನನ್ನು ಮಾಡಬೇಕು. ಆ್ಯಕ್ಟಿವೇಷನನ್ನು ಕೂಡ ಹೇಗೆ ಮಾಡಬೇಕಂತ ಇದೇ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಈ ಕಾರ್ಡನ್ನು ನೋಡೋದಾದರೆ ಈ ರೀತಿಯಾಗಿರುತ್ತೆ. ಇದೊಂದು ಪ್ಲ್ಯಾಟಿನಮ್ ಕಾರ್ಡ್ ಇರುತ್ತೆ, ಪ್ರಿಪೇಡು, ರುಪೇ ವೇರಿಯಂಟ್ ಇರುತ್ತೆ. ಮತ್ತು ಅದೇ ರೀತಿಯಾಗಿ ಇದು NFC ಕೂಡ ಸಪೋರ್ಟ್ ಆಗುತ್ತೆ. ಮತ್ತು ನೀವು ಈ ಕಾರ್ಡಿನ ಒಂದು ಬ್ಯಾಕ್ ಸೈಡ್ ನೋಡೋದಾದರೆ ಇಲ್ಲಿ ಯಾವುದೇ ರೀತಿಯಾದ ಒಂದು ನಂಬರ್ ಇರೋದಿಲ್ಲ. ಆ ನಂಬರು ನಿಮಗೆ ಆ್ಯಪ್ನಲ್ಲಿ ಸಿಗುತ್ತೆ. ನೀವು ಒಂದು ಇದೇನೋ ಒಂದು ಸಿಂಬಲ್ ಇದೆಯಲ್ಲ, ಇದನ್ನು ಕೂಡ ನೀವು ಕಸ್ಟಮೈಸೇಷನ್ ಮಾಡ್ಕೋಬೋದು, ಹೇಗೆ ಅಪ್ಲೈ ಮಾಡೋದು ಅಂತ ನೋಡ್ಬೋದು. ಮತ್ತು ಈಗ ಈ ಕಾರ್ಡ್ ಇದರಲ್ಲಿ ಬಿಟ್ಟರೆ ಮತ್ತೇನೂ ಸಹ ಸಿಗೋಲ್ಲ. ಇಲ್ಲೊಂದು ಅವರು ಇನ್ಸ್ಟಾಗ್ರಾಮ್ ಆಫಿಷಿಯಲ್ QR ಕೋಡ್ ಇದೆ. ಮತ್ತು ಅದೇ ರೀತಿಯಾಗಿ ಒಂದು ವೆಲ್ಕಮ್ ಲೆಟರ್ ಕೊಡ್ತಾರೆ. ಆ ವೆಲ್ಕಮ್ ಲೆಟರ್ನಲ್ಲಿ ನಿಮಗೆ ಈ ರೀತಿಯಾಗಿ ಸಿಗುತ್ತೆ. ಇಲ್ಲಿ ಕೆಲವೊಂದಿಷ್ಟು ಅವ್ರ ಫೀಚರ್ಸು ಎಲ್ಲವನ್ನು ಬರೆದಿದ್ದಾರೆ, ನೀವು ನೋಡ್ಬೋದು ಇಲ್ಲಿ ಎಲ್ಲ ಇಷ್ಟೇ. ಈಗ ನೋಡೋದಾದರೆ ಈ ಕಾರ್ಡನ್ನು ಹೇಗೆ ಆ್ಯಕ್ಟಿವೇಟ್ ಮಾಡೋದು ಅಂತ ನಿಮಗೆ ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗಿ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಫೋನ್ಪೇ ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಯಾವ ರೀತಿಗೆ ಅಕೌಂಟ್ ಓಪನ್ ಮಾಡಬೇಕು ಎಲ್ಲ ರೀತಿಯಾದ ವಿಡಿಯೋಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ, ಅಲ್ಲಿಂದ ಹೋಗಿ ನೀವು ನೋಡ್ಬೋದು. ಮೊದಲನೇದಾಗಿ ಇಲ್ಲಿ ಹೋಮ್ ಪೇಜ್ ಬರುತ್ತಲ್ವ, ಇಲ್ಲಿ ಕೆಳಗಡೆ ಇಲ್ಲಿ ಅಕೌಂಟ್ ಸೆಕ್ಷನ್ ಅಂತ ಇದೆಯಲ್ಲ, ಅಕೌಂಟ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿ. ಅಕೌಂಟ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಇರುತ್ತೆ. ಇಲ್ಲಿ ಮೈ ಫೋನ್ಪೇ ಕಾರ್ಡ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಫೋನ್ಪೇ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಆ್ಯಕ್ಟಿವೇಷನ್ ಕಾರ್ಡ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು ಅಲ್ಲಿ ವೆಲ್ಕಮ್ ಲೆಟರ್ನಲ್ಲಿ ಒಂದು QR ಕೋಡ್ ಇರುತ್ತಲ್ಲ, ಅದನ್ನು ನೀವು ಸ್ಕ್ಯಾನ್ ಮಾಡಬೇಕು. ನೀವು ಸ್ಕ್ಯಾನ್ ಮಾಡೋಕೆ ಆಗಲಿಲ್ಲ ಅಂದರೂ ಕೂಡ ಆ QR ಕೋಡ್ ಕೆಳಗಡೆ ಒಂದು ಕೋಡ್ ಇರುತ್ತೆ. ಆ ಕೋಡನ್ನು ಕೂಡ ನೀವು ಇಲ್ಲಿ ಯೂಸ್ ಆ್ಯಕ್ಟಿವೇಷನ್ ಕೋಡ್ ಅಂತ ಹೇಳಿ ಯೂಸ್ ಮಾಡಿಕೊಂಡು ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಆದರೆ ನಾರ್ಮಲಿ ಸ್ಕ್ಯಾನ್ ಆಗುತ್ತೆ, ಸ್ಕ್ಯಾನ್ ಮಾಡ್ಕೊಳ್ಳಿ. ಸ್ಕ್ಯಾನ್ ಮಾಡಿದ ನಂತರ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು OTP ಸೆಂಡ್ ಮಾಡ್ತಾರೆ. ಇನ್ನು ಮೊಬೈಲ್ ನಂಬರ್ ವೆರಿಫೈ ಮಾಡಿಕೊಂಡು ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು 4 ಡಿಜಿಟ್ OTP ಬರುತ್ತೆ. OTPಯನ್ನು ಎಂಟರ್ ಮಾಡಿ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟ ನಂತರ ನಿಮ್ಮ ಕಾರ್ಡ್ ಡೀಟೇಲ್ಸು ಒಂದು ಲಾಸ್ಟ್ 6 ಡಿಜಿಟ್ ನಂಬರು ಮತ್ತು ಅದರದ್ದು ಎಕ್ಸ್ಪೈರಿ ಮಂತು ಮತ್ತು ಇಯರನ್ನು ಹಾಕಬೇಕು MMYY ಫಾರ್ಮೆಟ್ನಲ್ಲಿ. ನಿಮಗೆ ಕಾರ್ಡ್ ಡೀಟೇಲ್ಸು ಕಾರ್ಡ್ ಮೇಲೆ ಇರೋದಿಲ್ಲ. ಇಲ್ಲಿ ಕಾರ್ಡ್ ಡೀಟೇಲ್ಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕಾರ್ಡ್ ಡೀಟೇಲ್ಸನ್ನು ಕೂಡ ನೋಡ್ಕೊಬೋದು. ನಾನು ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೇನೆ. ಅದನ್ನು ಎಂಟರ್ ಮಾಡಿ. ಎಂಟರ್ ಮಾಡಿದ ನಂತರ ವೆರಿಫೈ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ. ವೆರಿಫೈ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಮತ್ತೆ OTP ಬರುತ್ತೆ 6 ಡಿಜಿಟು, ಅದನ್ನು ಎಂಟರ್ ಮಾಡಿ. ಈಗ ನಿಮ್ಮ ಡೆಬಿಟ್ ಕಾರ್ಡ್ ಪಿನ್ನನ್ನು ಸೆಟ್ ಮಾಡೋಕ್ಕೆ ಹೇಳುತ್ತೆ ಫೋನ್ಪೇ ಕಾರ್ಡ್ ಪಿನ್ನು. ಇದು ಕಾರ್ಡಿಗೆ ಮಾತ್ರ, ಆ್ಯಪಿಗೆ ಅಲ್ಲ. ಇಲ್ಲಿ ನ್ಯೂ ಪಿನ್ನನ್ನು ಎಂಟರ್ ಮಾಡಿ 4 ಡಿಜಿಟು. ಅದೇ ಸೇಮ್ ಪಿನ್ನನ್ನು ಕನ್ಫರ್ಮ್ ನ್ಯೂ ಪಿನ್ನಲ್ಲಿ ಎಂಟರ್ ಮಾಡಿ ಕನ್ಫರ್ಮ್ ಪಿನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಪಿನ್ ಸೆಟ್ ಸಕ್ಸಸ್ಫುಲಿ. ಇದಾದ ನಂತರ ನೀವು ಇದನ್ನು ಒಂದು ಸೆಟ್ಟಿಂಗ್ಸನ್ನು ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಇಲ್ಲಿ ಮೇಲ್ಗಡೆ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ATM ವಿಡ್ರಾವಲ್ಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ATM ವಿಡ್ರಾವಲ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಆನ್ ಇರುತ್ತೆ ಆಫೀಸಿಯಲ್ಲಿ. ಇಲ್ಲಿ ನಿಮಗೆ ಮಂತ್ಲಿ ಲಿಮಿಟು 10,000 ಪರ್ ಮಂತ್ ಮಾತ್ರ ಇರುತ್ತೆ. ಮತ್ತು ಇದನ್ನು ಇನ್ಕ್ರೀಸ್ ಕೂಡ ಮಾಡ್ಬೋದು. ಅದನ್ನು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೇನೆ. ಪರ್ ಟ್ರಾನ್ಸಾಕ್ಷನ್ ಲಿಮಿಟು 2,000 ಪರ್ ಟ್ರಾನ್ಸಾಕ್ಷನ್ನು. ಮತ್ತು ವಿಡ್ರಾವಲ್ ಫೀ ಪರ್ ಟ್ರಾನ್ಸಾಕ್ಷನ್ಗೆ 29 ರೂಪೀಸ್ ಇರುತ್ತೆ. ಇದು ತುಂಬಾ ಹೈ ಆಗಿರುತ್ತದೆ. ಅದಕ್ಕಾಗಿ ಈ ಕಾರ್ಡನ್ನು ನೀವು ಯಾಕೆ ಅಪ್ಲೈ ಮಾಡಬೇಕಂದ್ರೆ, ನಿಮ್ಮ ಏಜ್ ಏನಾದರೂ 18 ಒಳಗಡೆ ಇತ್ತು ಅಥವಾ 18 ಮೇಲಿದ್ದರೂ ಕೂಡ ನಿಮ್ಮ ಹತ್ರ ಯಾವುದೇ ಬ್ಯಾಂಕ್ ಅಕೌಂಟ್ ಇಲ್ಲ, ನೀವು ಸಿದ್ಧದ ಪ್ರಕಾರ ನೀವು ಏನಾದರೂ ಯೂಸ್ ಮಾಡ್ತೀರಾ ಅಂದರೆ ಇದನ್ನ ಯೂಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಭಾಳಷ್ಟು ಜೀರೋ ಬ್ಯಾಲೆನ್ಸ್ ಸೇವಿಂಗ್ ಅಕೌಂಟ್ ಇದ್ದಾವೆ. ಅವೆಲ್ಲ ವಿಡಿಯೋಗಳ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ, ಅಲ್ಲಿ ಹೋಗಿ ನೀವು ಓಪನ್ ಮಾಡ್ಕೋಬೋದು. 811 ಅಕೌಂಟ್ ಕೂಡ ಈಗ ಆಫೀಸಿಯಲಿ ಆನ್ ಮಾಡಿದ್ದಾರೆ, ಅದನ್ನು ಕೂಡ ತಿಳಿಸ್ಕೊಟ್ಟಿದ್ದೇನೆ. ಮತ್ತು ಬ್ಯಾಂಕ್ ಆಫ್ ಬರೋಡಾ ಜೀರೋ ಬ್ಯಾಲೆನ್ಸ್ ಇದೆ, ಅವನು ಕೂಡ ನೀವು ಓಪನ್ ಮಾಡ್ಕೋಬೋದು. ಇಲ್ಲಿ ನೀವು ಫ್ರೀಯಾಗಿ ಯಾವ ರೀತಿಯಾಗಿ ಮಾಡಬೇಕಂದ್ರೆ, ಇಲ್ಲಿ ಗೆಟ್ 6 ಡಿಜಿಟ್ ವಿಡ್ರಾ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದಕ್ಕೆ ಒಂದು ಕಂಡೀಷನ್ ಇದೆ. ಇದು ಫೋನ್ಪೇ ಅಲ್ಟ್ರಾ ಅಂತ ಅವ್ರದ್ದೇ ಒಂದು ಪ್ರೋಗ್ರಾಮ್ ಇದೆ. ಅಲ್ಲಿ ನೀವು ಒಂದು 500 ಪರ್ ಇಯರನ್ನು ನೀವು ಪೇ ಮಾಡಬೇಕು. ಅಲ್ಲಿ ನಿಮಗೆ ಹೈಯರ್ ಡೆಪಾಸಿಟ್ ಲಿಮಿಟು 2 lakh ಪರ್ ಮಂತ್ ಅದು ಕೂಡ ಸಿಗುತ್ತೆ. ಮತ್ತು ಕಾಯಿನ್ಸ್ ಕೂಡ ಸಿಗುತ್ತೆ. ಅದನ್ನು ನೀವು ಹೆಚ್ಚಿನ ಒಂದು ಕ್ಯಾಶ್ ರೀತಿಯಾಗಿ ಅದನ್ನು ಕನ್ವರ್ಟ್ ಮಾಡ್ಕೋಬೋದು. ಆವಾಗ ನಿಮಗೆ ATM ವಿಡ್ರಾವಲು ಫ್ರೀ ಸಿಗುತ್ತೆ. ಎಷ್ಟು? 6 ಟ್ರಾನ್ಸಾಕ್ಷನ್ ಪರ್ ಮಂತ್ ಫ್ರೀ ಸಿಗುತ್ತೆ. ಅದಾದ ನಂತರ 29 ರೂಪೀಸ್ ಪ್ಲಸ್ GST ಚಾರ್ಜ್ ಆಗುತ್ತೆ. ಅದರಲ್ಲಿ ಮತ್ತು ಪ್ಲ್ಯಾನ್ಸ್ಗಳು ಕೂಡ ಇದ್ದಾವೆ. ನೀವು ಅದನ್ನು ನೋಡಿಕೊಂಡು ನೀವು ಚೆಕ್ಔಟ್ ಮಾಡಿ ನೀವು ಯೂಸ್ ಮಾಡ್ಬೋದು. ಅದೇ ರೀತಿಯಾಗಿ ಇಲ್ಲಿ ನೀವು ಇದನ್ನ
ನಿಮ್ಮ ಫೋನ್ಪೇಯನ್ನು ಕೂಡ ನೀವು ಅದನ್ನ ಪಾಸ್ ಕೂಡ ಮಾಡ್ಬೋದು. ಇಲ್ಲಿ ಪಾಸ್ ಅಂತ ಕ್ಲಿಕ್ ಮಾಡಿ ಒ ಟಿ ಪಿಯನ್ನು ವೆರಿಫೈ ಮಾಡಿದರೆ ಪಾಸ್ ಕೂಡ ಆಗುತ್ತೆ. ಅದೇ ರೀತಿಯಾಗಿ ನೀವು ಆನ್ಲೈನ್ ಟ್ರಾನ್ಸಾಕ್ಷನ್ ಇಲ್ಲಿದೆ ನೋಡಿ, ಟ್ರಾನ್ಸಾಕ್ಷನ್ ಸೆಟ್ಟಿಂಗ್ಸ್ ಅಂತ ಇದೆಯಲ್ಲ, ಆ ಸೆಟ್ಟಿಂಗ್ಸನ್ನು ಕೂಡ ನೀವು ಚೇಂಜ್ ಮಾಡ್ಕೊಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಆನ್ಲೈನ್ ಶಾಪಿಂಗ್ ಆನ್ ಆಫ್ ಕೂಡ ಮಾಡ್ಬೋದು. ಅಂದರೆ ಒಂದು ಲಿಮಿಟನ್ನು ಕೂಡ ಸೆಟ್ ಮಾಡ್ಕೊಬೋದು. ಎಲ್ಲ ರೀತಿಯ ಟ್ರಾನ್ಸಾಕ್ಷನನ್ನು ನೀವು ಇದೇ ಸೆಟ್ಟಿಂಗ್ಸ್ನಲ್ಲಿ ಕೂಡ ಮಾಡ್ಬೋದು. ಈಗ ನಾವು ಬ್ಯಾಕ್ ಬಂದಮೇಲೆ ಇಲ್ಲೇ ನೀವು ಸ್ವೈಪ್ ಡೌನ್ ಮಾಡಿದರೆ ನಿಮ್ಮ ಕಾರ್ಡ್ ಡೀಟೇಲ್ಸು, ಕಂಪ್ಲೀಟ್ ಡೀಟೇಲ್ಸನ್ನು ನೀವು ಇಲ್ಲಿ ನೋಡ್ಕೊಬೋದು. ಈ ವಿಡಿಯೋದಲ್ಲಿ ಇಷ್ಟೇ. ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವಿಡಿಯೋಸ್ಗಳಿಗಾಗಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ನಿಮಗೆ ಏನಾದರೂ ಕ್ವೇರೀಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಖಂಡಿತವಾಗ್ಲೂ ನಿಮಗೆ ತಿಳಿಸ್ಕೊಡ್ತೇನೆ. ಈ ಕಾರ್ಡು ನಿಮಗೆ ಅವಶ್ಯಕತೆ ಇದ್ದರೆ ಮಾತ್ರ ಓಪನ್ ಮಾಡಿ. ಇದು ಯಾವುದೇ ರೀತಿಯಾದ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ, ಇದೊಂದು ಯೂಸ್ಫುಲ್ ಆ್ಯಪ್ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಅಷ್ಟೇ. ಈ ಆ್ಯಪನ್ನು ನೀವು ಇನ್ಸ್ಟಾಲ್ ಮಾಡ್ಕೊಂಡು ಅಕೌಂಟ್ ವೆರಿಫೈ ಮಾಡ್ಕೋಬೇಕಂದ್ರೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ. ಅಲ್ಲಿಂದ ಓಪನ್ ಮಾಡಿದರೆ ನಿಮಗೆ ಒಂದು ವೆಲ್ಕಮ್ ಬೆನಿಫಿಟ್ ಆಗಿ ಒಂದು ಕಾಯಿನ್ಸ್ ಕೂಡ ಕೊಡ್ತಾರೆ, 500 ಸೂಪರ್ ಕಾಯಿನ್ಸ್ ಕೊಡ್ತಾರೆ. ಅದರಿಂದ ನೀವು ಟ್ರಾನ್ಸಾಕ್ಷನನ್ನು ಮಾಡ್ಕೋಬೋದು ಮತ್ತು ನಿಮಗೆ ಅಮೌಂಟ್ ಕೂಡ ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ.